ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇಲ್ಲಿ ಚೀಟಿ ಹರ್ಸಕತ್ತೆ ಬಂದಿದ್ದೆ ನೋಡ್ರಿ. ಈಗ ಇಲ್ಲಿ ಅಕ್ಕೋರು ಅವ್ವ ನೋಡ್ರಿ, ಇವರು ನಮ್ಮ ಕಡೆ ಅದಾರ ನೋಡ್ರಿ. ಅವರು ನಾವು ತುಂಬ ವರ್ಷದಿಂದ ಇಲ್ಲೇ ಅದ ನೋಡ್ರಿ, ಬೆಂಗಳೂರಾಗ ಕೆಲಸ ಮಾಡ್ಕೊತ. ಅವ್ರು ನಾವು ಭಾಳ ಪರಿಚಯ ಅದೇವ್ರಿ. ಈಗ ಚಹಾ ಮಾಡ್ಯಾರ ನೋಡ್ರಿ, ಚಹಾ ಇರ್ತಾರೆ. ನಾನು ಚಹಾ ಕುಡಿಬೇಕ್ರಿ. ಚಹಾ ಮಾಡ್ಯಾರ ಬ್ಯಾಡ ಅಂದ್ರೂ, ಚಹಾ ಬ್ಯಾಡ ಅಂದ್ರೆ ಬಂದಾಗೊಮ್ಮೆ ನಾವು ಹಂಗೆ ವಾರ ತಿಂಗಳಿಗೊಮ್ಮೆ ಬರ್ತೇವೆ. ಚೀಟಿ ಹರ್ಸಕತ್ತೇವಿ. ಬ್ಯಾಡ ಅಂದ್ರೆ ಚಹಾ ಮಾಡ್ಯಾರ ನೋಡ್ರಿ. ಚಹಾ ಕುಡಿಬೇಕ್ರಿ. ನಾ ಇದೇ ಮಾಡಾಕತ್ತೀನಿ ನೋಡ್ರಿ. ಹಿಂಗಾದ ನೋಡ್ರಿ ಮನೆ ನೋಡ್ರಿ. ನಾನು 2 ದಿನದ ಇಡುವೆ ಸೇರಿಸಿ ಬಿಡ್ಲಾಕತ್ತೀನಿ ನೋಡ್ರಿ. ಅಲ್ಲಿ ಇದು ಚೀಟಿ ಹಾಕ್ಲಾಕ ಹೋಗಿದ್ದೇವಲ್ರಿ, ಬಂದೀನಿ ನೋಡ್ರಿ. ಬಂದು ಮತ್ತು ಸ್ವಲ್ಪ ಇಡುವೆ ಮಾಡಾಕ ನೋಡ್ರಿ ಮನ್ಯಾಗ. 2 ದಿನದ ಹಾಕ ನೋಡ್ರಿ ಇಡುವೆ. 2 ದಿನದ ಸೇರಿಸಿ ಇಡುವೆ ಬಿಡಾಕತ್ತೀನಿ ನೋಡ್ರಿ. ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಂಗೆ ಇವತ್ತು ಭಾನುವಾರ ಅಲ್ರಿ, ಚಿಕನ್ ಮಾಡಾಕತ್ತೀನಿ ನೋಡ್ರಿ. ಚಿಕನ ಕಬಾಬ್ ಮಾಡಾಕತ್ತೀನಿ ರೀ. ಚಿಕನ್ ಈ ಕಡೆ ದೊಡ್ಡ ಕೋಳಿ ಅಂತಾರಲ್ರಿ, ಬಿರುಸಲ್ ಕೋಳಿ ಇರ್ತಿತ್ತು ನೋಡ್ರಿ, ಅದು ಸಾರು ಮಾಡಾಕತ್ತೀನಿ ನೋಡ್ರಿ. ಹಂಗೆ ಇದು ಮೆತ್ತನ ಕೋಳಿ ತರ್ತೇವಲ್ರಿ, ಅದು ಕಬಾಬ್ ಮಾಡಾಕತ್ತೀನಿ ನೋಡ್ರಿ. ಕಬಾಬ್ ಮಾಡಿ ನೋಡ್ರಿ. ಈಗ ಇದು ದೊಡ್ಡ ಕೋಳಿದನ್ನು ಸ್ವಲ್ಪ ಕಬಾಬ್ ಮಾಡಾಕತ್ತೆ ತೆಗೆದಿನಿ ನೋಡ್ರಿ. ಅದು ಸೀಟಿ ಹೊಡಿಲಾಕ ಬಂದೈತ್ರಿ ಕುಕ್ಕರ್. ನೋಡಾಕತ್ತೀರಲ್ರಿ. ಕಬಾಬ್ ಅಂತೂ ಇದೆಲ್ಲ ಆಗ್ತಾವ ನೋಡಿ. ಕಬಾಬ್ ಅಂತ ಮಸ್ತ್ ಆಗ್ಯಾವ ನೋಡ್ರಿ. ಟೇಸ್ಟ್ನು ಭಾರಿ ಆಗ್ಯಾವ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗ್ಯದ ನೋಡ್ರಿ. ಖಾರ ಉಪ್ಪು ಎಲ್ಲ ಮಸ್ತ್ ಆಗ್ಯದ. ಟೇಸ್ಟ್ ಅಂತೂ ಭಾರಿ ಅದಾವ ರೀ ನೋಡ್ರಿ. ಕಬಾಬ್ ಎಷ್ಟು ಸೂಪರ್ ಆಗ್ಯಾವ ನೋಡ್ರಿ. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಭಾರಿ ಟೇಸ್ಟ್ ಅಂತೂ ಹಂಗಾಗ್ಯಾವ ನೋಡ್ರಿ. ಈಚೆ ಕಡೆ ಅಂತೂ ಸಾರ ರೆಡಿ ಆಯ್ತು ನೋಡ್ರಿ. ಈಗ ಇದು ದೊಡ್ಡ ಕೋಳಿದು ಕಬಾಬ್ ಮಾಡಾಕತ್ತೀನಿ ಅಂದಲ್ರಿ, ಇದು ಲಾಸ್ಟಾಗಿ ಹಾಕಿ ನೋಡ್ರಿ. ಇದನ್ನು ಈಗ ಚಪಾತಿ ಮಾಡ್ಬೇಕು ನೋಡ್ರಿ. ಚಪಾತಿ ಹಿಟ್ಟು ನಾದಿರ್ತೀವಿ ನೋಡಿದ್ರಲ್ರಿ. ನೋಡ್ರಿ ಇವತ್ತು ಸ್ವಲ್ಪ ಆರಾಮಾಗ್ಯದ ಅಂಥೇಳಿ ಈಗ ಇಡುವೆ ಮಾಡಾಕ್ತೀನಿ ನೋಡ್ರಿ. ಮನ್ಯಾಗೆಲ್ಲ ಅಲ್ಲಿದಲ್ಲೇ ಧೂಳು ಅದು ಇದು ಎಲ್ಲ ಹಂಗಾಯ್ತು ನೋಡ್ರಿ. ಎಲ್ಲ ಕ್ಲೀನಾಗ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರ್ಸಿ ನೋಡ್ರಿ ಇವತ್ತು. ಈಗ ಇದು ಕಬೋಡ ಇಲ್ಲಿಟ್ಟು ನೋಡ್ರಿ, ಅದು ಅಲ್ಲಿತ್ತು ನೋಡ್ರಿ. ಆ ಜಾಗಕ್ಕೆ ಕಬೋಡ ಅಲ್ಲಿದ್ದಿದ್ದು ಬಾಂಡೆ ಎಲ್ಲ ತೊಳೆದಿಟ್ಟೆ ನೋಡ್ರಿ. ಆ ಜಾಗಕ್ಕೆ ಇದ್ದಿದ್ದು ಕಬೋಡ ಎಲ್ಲ ಅಲ್ಲಿನೂ ಹಂಗೆ ಈ ಕಿಚನ್ ಮ್ಯಾಗಿಂದ ಏನಾರ ಚೆಲ್ಲಿದ್ದು ಮಾಡಿದ್ದು ಎಲ್ಲ ಬಂದು ಈಗ ಇಲ್ಲಿ ತಳಗೆ ನಿಂದಿರ್ತಿತ್ತು ರೀ. ಇಲ್ಲಿ ಈಗ ಈ ಗಾಡಿಗೆ ಹಚ್ಚಿ ಏನಾರ ನೀರು ಗೀರು ಅಂತ ಚೆಲ್ಲಿದ್ರೆ ಹಂಗೆ ಬಂದುಬಿಡ್ತಿತ್ತು ರೀ ಕಿಚನ್ನಿಂದ. ಹಾಗಾಗಿ ಅದನ್ನು ತಕ್ಕೊಂಡು ಎಲ್ಲ ಕ್ಲೀನಾಗಿ ಅದನ್ನು ಒರೆಸ್ಕೊಂಡೆ ನೋಡ್ರಿ. ಹಂಗತ್ತೇಳಿ ಈ ಕಡೆ ಎತ್ತಿಟ್ಟೇವ್ರಿ ಇದನ್ನು ಕಬೋಡ. ಅದ್ರ ಮಕ್ಕಳ ಇದು ತರಕಾರಿ ಹಾಕೋದೊಂದು ಇಟ್ಟೇವ್ರಿ. ಆಗಳೇ ನೋಡ್ರಿ ನಾನು ಕೆಲಸದಿಂದ ಬರಾಗ ದಾಳಂಬ್ರಿ ಹಣ್ಣು ಗಾಡಿ ಬಂದಿತ್ತು ನೋಡ್ರಿ ಮಾರಾಕ. ಇದು 100 ರೂಪಾಯಿ ಕಿಲೋನ ನಾನು ತೊಗೊಂಬಂದಿ ನೋಡ್ರಿ. ಹಣ್ಣು ಚಲೋ ಅದಾವ್ರಿ ನೋಡ್ರಿ, ಮಸ್ತ್ ಅದಾವ್ರಿ ಹಣ್ಣು. 100 ರೂಪಾಯಿ ಕಿಲೋ ಅಂದರು ಅಷ್ಟು ತಿಂದಾರ ನೋಡ್ರಿ. ಹಿಂಗೆ ಏನೂ ಇಲ್ಲರಿ, ಚಲೋ ಅದಾವ ನೋಡ್ರಿ. ಇದು ಹಿಂಗದ ಏನರ ಆಗ್ಯತ್ತದು ಮಾಡಿದ್ನಲ್ರಿ, ಏನಾಗಿಲ್ಲ. ಎಲ್ಲ ಅಷ್ಟು ಚಲೋನೇ ಅದಾವ ನೋಡ್ರಿ. ಹಣ್ಣು ತಿಂದೇವ್ರು ಇಡ್ತಾನ ನೋಡ್ರಿ. ಅಷ್ಟ ಕಲಿ ಅಷ್ಟ ಅದಾವ್ರಿ, ಏನಾಗೆಲ್ಲ ಒಳಗೆ ಹಣ್ಣು ಕೆಂಪು ಚಲೋ ಅದಾವ್ರಿ. ನೋಡಿದ್ರಲ್ರಿ.
ನೋಡ್ರಿ ಒಂದು ಹಣ್ಣು ಕಟ್ ಮಾಡಾಕ್ತೀನಿ ನೋಡ್ರಿ. ಹಣ್ಣು ಹತ್ರ ಕೆಂಪಗೆ ಮಸ್ತ್ ಅದ ನೋಡ್ರಿ. ಹೌದಲ್ರಿ, ಈ ಥರ ಅದ ನೋಡ್ರಿ ಕಾಳದು. ನೋಡ್ರಿ ಏನೂ ಇಲ್ಲ. ಅಂಗಡಿಯಾಗ 200-300 ಕಿಲೋಕ್ಕ ಗಾಡ್ಯಾಗ ಮಾಡಕ್ಕೆ ಬಂದಿರ್ತಾರೆ. ನಾನು ತೊಗೊಂಡ್ಯಾಗ ಚಲೋ ಅದ ಅನ್ನತ್ತೇಳಿ ಮುಂದೆಲ್ಲ ತೊಗೊಳಾಕ್ತಿದ್ರು ನೋಡ್ರಿ. ಹಂಗಾಗಿ ತೊಗೊಂಡಿನ್ರಿ. 2.5 kg ತೊಗೊಂಡೆ ನೋಡ್ರಿ. ನಾನು 100 ರೂಪಾಯಿ ಕಿಲೋನ 2.5 kgಗೆ 200 ರೂಪಾಯಿ ಆಯ್ತು ನೋಡ್ರಿ. 2.5 kg ತೊಗೊಂಡಿನ್ರಿ. ಹಣ್ಣು ಚಲೋ ಅದಾವ ತಿಂದೇವಿ. ಈಗ ಹಣ್ಣು ಅದಾವ ನೋಡ್ರಿ. ನೋಡ್ರಿ ಇಷ್ಟು ಚಪಾತಿ ಮಾಡ್ಯಾವ ನೋಡ್ರಿ. ಈ ಕಡೆ ನೋಡ್ರಿ ತತ್ತಿ ಸಾರ ಮಾಡಾಕ್ತೇವ್ರಿ. ಮಾಡ್ಯಾವ ರೆಡಿ ಆಗೈತ್ರಿ. ಕುದಿಯಾಕತ್ತದ ನೋಡ್ರಿ. ಚಂದಾಗ ಮಸ್ತ್ ಮಸ್ತ್ ಆಗ್ಯದ ನೋಡ್ರಿ. ಅದು ಸಾರಂತ್ರ ಆ ಕಡೆ ಕುದಿಯಾಕತ್ತೈತ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ನನಗೆ ನೆಗಡಿ ಬಂದು ತಲೆ ಅದು ಭಾಳ ಅಂದ್ರೆ ಭಾಳ ಅನ್ಸತ್ತಿದ್ರೆ ಇದು ಹೂಗ ತೊಗೋಬೇಕಂತೇಳಿ ನೀರು ಕಾಸಾಕಿಟ್ಟಿನಿ ನೋಡ್ರಿ. ಇದು ಸ್ವಲ್ಪ ಇಕ್ಸ ಸ್ವಲ್ಪ ಅದ್ರ ಜೋಳದ ಹಿಟ್ಟು ಉದುರಿಸಿ ಹೂಗ ತೊಗೋಬೇಕು ನೋಡ್ರಿ. ಚಪಾತಿನೂ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ನಮಗೆ ಟವರ್ ಬರ್ದಷ್ಟಂತ ಫೋನ್ ಅಲ್ಲಿ ಇಟ್ಟಾನ ನೋಡ್ರಿ. ನೋಡ್ರಿ ನೀರಂತೂ ಮಸ್ತ್ ಬದಾಡ್ತದೆ ನೋಡ್ರಿ. ಹೂಗ ತೊಗೊಂಡಿದ್ದು ತಲೆ ಹಂಗೂರಾದಾಗ ಆಯ್ತು. ನೀರೆಲ್ಲ ಬಸಿತಿತ್ತು ನೋಡ್ರಿ. ಹೊಟ್ಟೆ ಅಂತ ಕೈಬಿಟ್ಟ ನೋಡ್ರಿ. ಹಂಗೆ ಇದು ಒಡ್ನಿ ಇಟ್ಟಿದ್ದೆ ನೋಡ್ರಿ ಒರೆಸ್ಬೇಕಂತೇಳಿ. ಫುಲ್ಲರಾಗ ಮುಸುಕ್ ಹಾಕ್ಕೊಂಡು ಅವಾಗ ಇದೇ ಮಾಡಿ ನಮ್ಮ ಮಕ್ಕಳು ಈ ಥರ ಹಿಂಗೆ ಮುಸುಕ್ ಹಾಕ್ಕೊಂಡು ಕುಂದಿರ್ಬೇಕು ನೋಡ್ರಿ. ನೀರದೆಲ್ಲ ಯೋಚಿಸಿದ್ರೆ ನೆಗಡಿ ಅದು ಏನಿದ್ರು ನೆಗಡಿ ತಿಂಡಿ ಭಾಳ ಬಿಡ್ತಿತ್ತು ನೋಡ್ರಿ. ಎಲ್ಲ ಕಡಿಮೆ ಆಗಿರ್ತೈತಿ ನೋಡ್ರಿ. ಹೊಯ್ದಾಡ್ಬೇಕು ನೀರು ಹೊಯ್ದಾಡೋದಾಗ ಆಗ ನಾನು ಸುತ್ತಾರದೇನ ಇಲ್ಲಿ ತಮ್ಮದಿ ಗಾರಿ ಒಂದು ದಿಕ್ಸಿಂದ ಇದು ಹೋಗಿದ್ದೀನಿ. ಸ್ವಲ್ಪ ಜ್ವಾದ ಇಟ್ಟು ಉದುರಿಸಿದ್ ನೋಡ್ರಿ. ಇದ್ರಾಗ ಜ್ವಾದ ಇಟ್ಟು ಉದುರಿಸಿ ತೊಗೊಂಡೇನ್ರಿ. ಈಗ ಎಲ್ಲ ನೀರು ಹೊಯ್ದಾಡ್ತಾರೆ. ಹೊಗೆ ಬರ್ತದೆ ನೋಡ್ರಿ. ಸ್ವಲ್ಪ ಸ್ವಲ್ಪ ತಲೆ ಹಗುರ ಅದಾಗ್ಯದ್ರಿ. ನಾವು ಊಟಿಲ್ರಿ. ಟೈಮ್ ಹತ್ರ ಈಗ 10 ಗಂಟೆ ಆಯ್ತು ನೋಡ್ರಿ ರಾತ್ರಿ. ಊಟ ಮಾಡಿತ್ರ ಹಿಂಗೆ ಉಂಡಿತ್ರ ಹೂಗ ತೊಗೊಳಕ್ಕಾಗಲ್ರಿ. ಬಾಗಿ ಉಣ್ಣಾಳ ಸ್ವಲ್ಪ ಇದು ಚಲೋ ತಿಳ್ಸಿಂತ್ರ ಊಟ ಮಾಡೋಕೆ ಮೊದಲನ ಹೂವ ತೊಗೊಂಡು ನೋಡ್ರಿ. ಈಗ ಊಟ ಮಾಡ್ಬೇಕು ರೆಡಿ ಅಂತ ಎಲ್ಲ ಮಾಡಿವ್ರಿ. ಚಪಾತಿ ತತ್ತಿ ಸಾರು ಎಲ್ಲ ಮಾಡೀವ್ರಿ. ಇದು ತೆಗೆದು ಈಗ ಊಟ ಮಾಡ್ತೇವೆ ನೋಡ್ರಿ. ಇದು ಮೊದಲಿನಿಂದ ಮಾಡ್ಕೊತಾ ಬಂದಾರ ನೋಡ್ರಿ ಹಿರಿಯರೆಲ್ಲ. ಎದಕ್ಕೆ ಮಾಡ್ಯಾರಿ ನೆಗಡಿ ಕೆಮ್ಮ ಬಂದ್ರೆ ತಲೆ ನೆಗಡಿಗೆ ಭಾಳ ತಲೆ ಹೊಡಿತೈತಲ್ರಿ. ಹಾಗಾಗಿ ಇಂಥಲ್ಲೆಲ್ಲ ಹಚ್ಕೋಬೇಕ್ರಿ. ಹನಿಗೆ ಹಚ್ಕೊಂಡ್ರೆ ಕಣ್ಣಾಗೆಲ್ಲ ಇಳಿದು ಬಿಡ್ತದೆ ರೀ ಇಕ್ಸಿಂದು. ಅದಕ್ಕತ್ತೇಳಿ ನಾನು ನೀರಾಗ ಹೋಗಿದ್ದೀನಿ ನೋಡ್ರಿ. ಇಂಥಲ್ಲೆಲ್ಲ ಸಾರ್ಕೋಬೇಕ್ರಿ. ಸ್ವಲ್ಪ ಎದೆಗೆ ಅದೆಲ್ಲ ನೆಗಡಿಗಂತರೂ ಕೆಮ್ಮ ನೆಗಡಿ ಬಂದು ಎದೆ ಅಂತರೂ ಗಟ್ಟಿಯಾಗಿಬಿಟ್ಟಿರ್ತದೆ ನೋಡ್ರಿ. ಕೆಮ್ಮಕ್ಕೂ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಹಚ್ಕೊಂಡು ತಲೆಗೆ ಹಚ್ಕೋಬೇಡ್ರಿ. ಇಲ್ಲಿ ಹಚ್ಕೊಂಡು ಅಂದ್ರೆ ಕಣ್ಣಾಗೆಲ್ಲ ಇಳಿದು ಉರಿತದೆ ನೋಡ್ರಿ. ಹಾಗಾಗಿ ನೀರು ನೋಡ್ರಿ ಎಲ್ಲ ಏನೋ ನೀರು ಬಸಾಕತ್ತದ್ರಿ. ಒರೆಸ್ಕೊಂಡಿನ್ರಿ. ಒಡ್ನಿ ಅಂತೂ ಹಂಗೆ ಒರೆಸೋದ ಮಾಡೀನಿ ನೋಡ್ರಿ. ನಾನು ನೆಗಡಿ ಪಗಡಿ ಬಂದ್ರೆ ಗುಳಿಗೆ ತೊಗೊಳಕಿನ ಮೊದಲ ಇದೇ ಮಾಡ್ಬೇಕು ನೋಡ್ರಿ. ಚಲೋ ಆಗ್ತದ. ಒಂದು 2-3 ದಿನ ನಿನ್ನೆನೂ ತೊಗೊಂಡಿನ್ರಿ ನಾನು. ಇವತ್ತೊಂದು ದಿನ ತೊಗೊಂಡೆ ನೋಡ್ರಿ. ನೆಗಡಿ ಬಂದು ಭಾಳ ಅಂದ್ರೆ ಭಾಳ ಇದಾಗಿಬಿಟ್ಟಿತ್ತು ರೀ. ಸ್ವಲ್ಪ ನಿನ್ನೆ ಇವತ್ತು ತೊಗೊಂಡು ಮೇಯಾಗ ನೀರೆಲ್ಲ ಹೊರಗೆ ಬರ್ತಂದ್ರೆ ತಲೆ ಹಗುರಾದಾಗ ಹಾಕದ್ ನೋಡ್ರಿ. ಹಾಗಾಗಿ ಹಿಡಿವೇನೂ ಮಾಡಿದ್ರೆ ಆಯ್ತು ಅಂಥೇಳಿ ಈಗಂತೂ ಮಾಡಂಗೆ ಹೇಳ್ರಿ. ಹಂಗೆ ಯಾರು ನೆಗಡಿ ಬಂದ್ರೆ ಬರೀ ದವಾಖಾನೆಗೆ ಹೋಗ್ತಾರ. ನಾವು ದವಾಖಾನೆ ತೋರಿಸ್ಕೊಂಡ್ರೆ ಕಡಿಮೆ ಆಗಿಲ್ಲ ನೋಡ್ರಿ. ತಲೆ ಅದೆಲ್ಲ ಕೈಬಿಟ್ಟದ ನೋಡ್ರಿ. ಮೊದ್ಲಿನ ಹಿರಿಯರಂತೂ ಹಂಗೆ ಮಾಡ್ತಾರೆ ನೋಡ್ರಿ. ನೆಗಡಿ ಪಗಡಿ ಬಂದ್ರೆ ಇಂಥವೆಲ್ಲ ಮಾಡೋದು. ಬೆಳ್ಳುಳ್ಳಿ ತಿನ್ನೋದು. ಬೆಳ್ಳುಳ್ಳಿ ಅವಾಗ ಪೋಣಿಸಿ ಎಲ್ಲ ಕೊಳ್ಳಾಕ್ ಕಟ್ತಿದ್ರಿ ಹುಡುಗರಿಗೆ. ಅದು ಜಲ್ದಿ ಕೆಮ್ಮು ಕಡಿಮೆ ಆಕ್ಕದತ್ತೆ. ಬೆಳ್ಳುಳ್ಳಿ ತಿನ್ನೋದು ಹೀಗೆಲ್ಲ ಮಾಡ್ತಾರೆ ನೋಡ್ರಿ. ಈಗೆಲ್ಲ ಯಾರೋ ಮಾಡೋದಲ್ರಿ. ನಾವು ಸ್ವಲ್ಪ ಇನ್ನೂ ಎಲ್ಲ ಮೊದಲಿನ ಹಿರಿಯರು ಮಾಡೋದೆಲ್ಲ ಸ್ವಲ್ಪ ಮಾಡ್ತೇವೆ ನೋಡ್ರಿ. ಮಿಕ್ಕಿಂತ ಏನು ಮಾಡೋದು ಬೆಳ್ಳುಳ್ಳಿ ಉಪ್ಪು ತಿಂದ್ರೂ ಸ್ವಲ್ಪ ಗಂಟ್ಲು ಇದು ಹಾಕಿದ್ರೆ ಕೆಮ್ಮು ಸ್ವಲ್ಪ ಕಡಿಮೆ ಹಾಕೋದು ನೋಡ್ರಿ. ತುಳಸಿ ಅದು ತಿನ್ನಬೇಕು. ಸೊಟ್ಟಿ ನೀರು ಕುಡಿಬೇಕು ನೋಡ್ರಿ.
ಹಾಗಾಗಿ ಇದನ್ನು ಮಾಡೀನಿ ನೋಡ್ರಿ. ಅಮ್ಮ ಬಂದ ನೋಡ್ರಿ ನಮ್ಮ ಮನೆಗೆ ಈಗ. ಅಮ್ಮ ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಆಯ್ತು ಅಮ್ಮ ಇದು ಕೊಡ್ತೀನಿ, ಹಾಯ್ ಮಾಡು. ತಗೋ ತಿನ್ನು. ಈಗ ಅಮ್ಮ ಬಂದು ಬಿಟ್ಟು ಹೋದಳು ನೋಡ್ರಿ ಕೆಲ್ಸಕ್ಕೆ. ಅದಿಲ್ಲಮ್ಮ ಅಮ್ಮ ತಿನ್ನು ತಿನ್ನು ಅಂತ ತಿನ್ನು. ಆಕಿ ಬಂದ್ರೆ ಟೈಮ್ ಪಾಸ್ ಆಕೈತಿ ನೋಡ್ರಿ ನಮಗೆ. ತಳೆ ಇಡ್ತೀಯಾ? ತಳೆ ಇಡ್ತೀನೋ? ಹಾಯ್ ಮಾಡಲ್ಲ, ಹಾಯ್ ಮಾಡು, ಹಾಯ್ ಮಾಡು. ಅಮ್ಮ ಹಾಯ್. ನೋಡ್ರಿ ಆಡ್ತಾ ನೋಡ್ರಿ ನಾ. ಏನ್ ಮಾಡ್ತಿ? ಡ್ಯಾನ್ಸಾ? ನೋಡ್ರಿ ಆಟ ಆಡ್ತಾಡ್ರಿ. ಅವ ಬಿಟ್ಟು ಹೋಗ ಸ್ವಲ್ಪ ಅಳ್ತಾಡ್ರಿ. ಅಳ್ಕೋತ ನಿಂದಿರ್ತಾರ್ರಿ. ಮತ್ತೆ ರಂಜಾನೇ ಆಮೇಲೆ ಮತ್ತೆ ಅವ್ರ ಅಮ್ಮಗೆ ಬಾಯ್ ಮಾಡಂದ್ರ ಮಾಡ್ತಾರ್ರಿ. ಮತ್ತೆ ನಾವಲ್ಲಿ ನೀನೇ ತಿನ್ನು ನೋಡಿ. ಹ್ಯಾಂಗ ಕೊಡ್ಲಾಕ ಬರ್ತಾರ. ನೀ ತಿನ್ನು. ಕಜ್ರಿ ಹಣ್ಣು ಸಾಕನ? ಕಜ್ರಿ ಹಣ್ಣು ಸಾಕ? ದಾಳಂಬ್ರಿ ಹಣ್ಣು ಸಾಕ? ದಾಳಂಬ್ರಿ ಹಣ್ಣು ಸಾಕ? ದಾಳಂಬ್ರಿ ಹಣ್ಣು ಸಾಕನ? ಸಾಕನ? ಏನು ಬೂ ಸಾಕು? ಬೂ ಕುಡ್ದೇನು? ಬೂ ಕುಡ್ದೆ? ಬೂ 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 ನೀರು ಕುಡ್ದಿ? ನೀರು ನೀರು ಕುಡ್ದಿದ್ದೀನಿ. ಅಮ್ಮ ಖಜೂರಿ ಹಣ್ಣು ಸಾಕನು? ಖಜೂರಿ ಹಣ್ಣು ಸಾಕ? ತಿನ್ನು ಸಾಕ? ಸಾಕ? ಅಮ್ಮ ಏಮೋ ಏಮೋ ಏಮೋ. ನೋಡ್ರಿ ನಾ ಪಲ್ಯ ತೊಗೊಂಬಂದಿದ್ದೆ ನೋಡ್ರಿ. ಪಲ್ಯ ತೊಗೊಂಬಂದು ಸೋಸಿನ ನೋಡ್ರಿ. ಹಿಂಗೆ ಸೋಸಿಟ್ಟೇನ್ರಿ. ಇದನ್ನು ಈಗ ತೊಳಿಬೇಕು ನೋಡ್ರಿ. ತೊಳೆದು ತಾಳಿಸ್ಬೇಕು ನೋಡ್ರಿ. ಈಗ ಸೋಸಿದ್ದೆಲ್ಲ ಕಡ್ಡಿ ಅಂತ ಇಷ್ಟು ಬಂದದ್ದು ನೋಡ್ರಿ. ಕಡ್ಡಿ ಒಳಗೊಂದೊಂದು ಎಲೆ ಎಲ್ಲ ಹರಿದಿದ್ದು ರೀ. ಹರಿದು ಹುಳ ತಿಂದು ಅದು ಎಲ್ಲ ಹಿಂಗಿದ್ದು ಅಲ್ರಿ. ಹಾಗಾಗಿ ಅದನ್ನು ಅಷ್ಟು ಇದು ಬಂದದ್ದು ನೋಡ್ರಿ. ಕಸನೇ ಬಂದದ್ದು ಕಡ್ಡಿ. ಅದು ಬೆಳ್ಳುಳ್ಳಿನೂ ಸುದ್ದ ನೋಡ್ರಿ. ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಪಲ್ಯ ತಾಳಿಸ್ಬೇಕು ನೋಡ್ರಿ. ಈಗ ರೀ ನಾನು ಮತ್ತು ಆಗಳೇ ಹಂಗೆ ನಾಳೆಗೆ ಚಪಾತಿಗೆ ಜೊತೆ ಇದು ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಬರ್ತಂತೇಳಿ ಬದ್ನಿಕಾಯಿನೇ ತೊಗೊಂಬಂದೀನಿ ರೀ. ಬದ್ನಿಕಾಯಿನೂ ಎಳೆ ಅದಾವ ರೀ. ಹಂಗೆ ಪಪ್ಪಳಕಾಯಿನೂ ತೊಗೊಂಬಂದೀನಿ ನೋಡ್ರಿ. ಪಲ್ಯ ಅಂತೂ ಹಂಗೆ ಸೋಸಿಟ್ಟಿನಿ ನೋಡ್ರಿ. ಸೋಸಿಟ್ಟಿನಿ. ಈಗ ಕ್ಲೀನಾಗ ತೊಳಿಬೇಕು ನೋಡ್ರಿ. ತೊಳೆದು ಹಿಂಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ತಾಳಿಸ್ಬೇಕು ನೋಡ್ರಿ. ನಮ್ಮ ಮಗಳು ಚಪಾತಿ ಮಾಡಾಕ್ತಾಳೆ ನೋಡ್ರಿ. ಬಿಸಿ ಚಪಾತಿ ಪಲ್ಯ ತಾಳಿಸ್ಕೊಂಡು ತಿನ್ಬೇಕು ನೋಡ್ರಿ. ರೊಟ್ಟಿ ಜೊತೆ ಚಲೋ ಇರ್ತದ್ರಿ. ಯಾಕಂದ್ರೆ ರೊಟ್ಟಿನೂ ಮಾಡಲ್ಲ ನೋಡ್ರಿ. ಇಲ್ಲಿ ನಾವು ಭಾಳ ಊರ ಕಡೆ ಆದ್ರೆ ರೊಟ್ಟಿ ಮಾಡ್ತಿದ್ದೇವ್ರಿ. ಇಲ್ಲಿ ಚಪಾತಿನೇ ಮಾಡಿಬಿಡ್ತೇವ್ರಿ. ಹಿಟ್ಟು ಸಿಗಂಗಿಲ್ಲ ಅಂಥೇಳಿ ಮಾಡ್ತೀವ್ರಿ. ಭಾಳ ಚಪಾತಿನೇ ಜಾಸ್ತಿ ಮಾಡಿದ್ರಿ. ಹಾಗಾಗಿ ಚಪಾತಿ ಮಾಡಕತ್ತಾಳ್ರಿ ನಮ್ಮ ಮಗಳು. ಈಗ ಅದನ್ನು ಪಲ್ಯ ತೊಳಿತೀನಿ. ನಾನು ತೊಳೆದಿಟ್ಟು ಆಚ ಕಡೆ ಒಲೆಗೆ ತಾಳ್ಸಕ್ಕೆ ಇಟ್ಬಿಡ್ತೀನಿ ರೀ. ಚಪಾತಿನ ಹಾಕೋದು ಹಂಗೆ. ಅಮ್ಮ ಬಂದಿದ್ದಿಲ್ರಿ. ಯಾಕಿನ ಜೋಡಿ ಇಡ್ತಾ ಕೂತೇವ್ರಿ ನಾವು. ಅವ್ರವ್ವ ಬಂದು ಕರ್ಕೊಂಡು ಹೋದ ನೋಡ್ರಿ. ಕರ್ಕೊಂಬರ್ನ ನಾನು ಈಗ ಕುತ್ಕೊಂಡು ಪಲ್ಯ ಸೋಸಿದೆ ನೋಡ್ರಿ. ಇಟ್ಟತನ ತಾಳ್ಸಿದೆ ನೋಡ್ರಿ. ನೋಡ್ರಿ ಎಷ್ಟಿತ್ತಲ್ರಿ. 2 ಬುಟ್ಟೆ ಹಾಕಿಟ್ಟಿದ್ದೆ. ಈಗ ನೋಡ್ರಿ ಇಷ್ಟ ಐತೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಐತ್ರಿ. ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ಚಪಾತಿ ಮಸ್ತ್ ಅಕ್ಕದ್ ನೋಡ್ರಿ. ನೋಡಿರಲ್ರಿ ಯಾವ ಥರ ಹತ್ತಳಿ. ಈಗ ಚಪಾತಿ ನೋಡ್ರಿ. ಚಪಾತಿನ ಇಷ್ಟು ಚಪಾತಿ ಮಾಡಿಟ್ಟಾಳ ನೋಡ್ರಿ ನಮ್ಮ ಮಗಳು. ನೋಡಿದ್ರಲ್ರಿ. ನೋಡ್ರಿ ಅಮ್ಮ ಇವತ್ತು ಬೆಳಗ್ಗೆನ ಬಂದಾಳ ನೋಡ್ರಿ. 6 ಗಂಟೆಗೆ ಬಂದು 8 ಗಂಟೆ ತನಕ ಮುಕ್ಕೊಂಡಾಳ ನೋಡ್ರಿ. ಅಮ್ಮ ಇಲ್ಲೇ ನಂಬಲ್ಲೇನ. ಅವರಮ್ಮ ಬೆಳಗ್ಗೆ ಬಿಟ್ಟು ಹೋದಳು ನೋಡ್ರಿ ಕೆಲ್ಸಕ್ಕೆ. ನೋಡ್ರಿ ಹೆಂಗೆ ನೋಡತ್ತಾಳ. ಹಾಯ್ ಮಾಡಮ್ಮು, ಹಾಯ್ ಮಾಡು, ಹಾಯ್ ಮಾಡಮ್ಮು. ನೋಡ್ರಿ ಇನ್ನ ಈಗ ಎದ್ದಾಳ ನೋಡ್ರಿ. ಹಾಯ್ ಮಾಡ್ತಾಳೆ. ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಹೇಳಮ್ಮ ಎಲ್ಲರಿಗೆ. ಹಾಂ ನೋಡ್ರಿ
ಈಗ ಎದ್ದಾಡ್ರಿ ಆಕಿಗೆ ಇಟ್ಟು ಏನ್ರಿ ಸ್ವಲ್ಪ ಹಾಲ ಬಿಸ್ಕುಟ ಕೊಡ್ತೀನಿ ರೀ. ಲೈಟ್ ಹಚ್ಚಿದ್ನ ಅನ್ನ ಹಾಂ ತಲೆಗೆ ಹಚ್ಕೊಂಡು ಮುಕ್ಕೊಂಡ ನೋಡ್ರಿ. ಹಚ್ಚಿದ್ದೆ ಹಿಟ್ಟಿನ ಈಗ ಎದ್ದು ಕಣ್ ತೆಗ್ದಿನ ಒದ್ದಾಡಕತ್ತಾಳ್ರಿ. ಈಗ ಎದ್ದಾಳ ನಿದ್ದೆ ಗಣ್ಣಾಗದಾಳಲ್ರಿ. ಎಷ್ಟು ಇದು ಮಾಡ್ತಾಳೆ ನೋಡ್ರಿ. ನಾವಿನ ಹಾಸಿಯಾಗದೆ ನೋಡ್ರಿ. ಅಮ್ಮ ಇಲ್ಲಿ ನೋಡಮ್ಮ, ಎದ್ದಮ್ಮ, ಹಾಯ್ ಮಾಡಿ, ಹಾಯ್ ಮಾಡಿ. ಹಾಂ ಎದ್ದು ಕೂತಾಳೆ ನೋಡ್ರಿ ಅಮ್ಮ. ಕೈ ಕಟ್ತಾಳ, ಕೈ ಕಟ್ತೆ. ಅಲ್ಲಿ ಹಿಂದೆ ನಿಂತು ನನ್ನ ಮಗ ಹಂಗೆ ಮಾಡಾಕ್ತಾನ್ರಿ. ಹಂಗೆ ಮಾಡ್ತಾಳೆ ನೋಡ್ರಿ. ಅವ್ನು ನೋಡ್ಕೊಂಡು ಆಟ ಆಡಾಕ್ತಾರೆ. ಏನೋ ನಿದ್ದಿಗನ್ನ ಎದಾಳ್ರಿ, ಏನೋ ನಿದ್ದೆ. ನಾವು ಇನ್ನೂ ಹಾಸಿಯಾಗೆ ಇದೆ ನೋಡ್ರಿ. ಅಮ್ಮ ಮುಕ್ಕೊಂಡಿದ್ಲಲ್ರಿ, ಹಾಗಾಗಿ ನಾ ಹಾಸಿ ಹಂಗೆ ಇಟ್ಟರೆ ಹಾಸಿ ತೆಗ್ದಿಲ್ಲ. ಕೇಳೋಣ ನಾನು ಬಂದು ಕೂತ್ಯಾರ ಇಲ್ಲೇ. ಹ್ಞೂ